48 ಗಂಟೆಯಲ್ಲೇ ಸಿನಿಮಾ ಬ್ಯಾನ್. ದಿಲ್ಜಿತ್ ಸಿನಿಮಾದಲ್ಲಿ ಅಂಥದ್ದೇನಿದೆ? ಅಸಲಿಗೆ ನಡೆದಿದ್ದೇನು? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ. ಕೇವಲ 48 ಗಂಟೆ, ಹೌದು, ರಿಲೀಸ್ ಆದ ಕೇವಲ 48 ಗಂಟೆಯಲ್ಲಿ ದೇಶದಲ್ಲಿ ಒಂದು ಸಿನಿಮಾ ಬ್ಯಾನ್ ಆಗಿದೆ. ದಿಲ್ಜಿತ್ ದೋಸಾಂಜ್ ನಟನೆಯ ಸಟ್ಲೇಜ್ ಅನ್ನೋ ಈ ಸಿನಿಮಾ ರಿಲೀಸ್ ಆಗಿದ್ದು ಜುಲೈ 3ಕ್ಕೆ. ಆದ್ರೆ 5ನೇ ತಾರೀಕು ZEE5 ಇದನ್ನ ರಿಮೂವ್ ಮಾಡಿದೆ. ಕಾರಣ ಇದುವರೆಗೂ ಸ್ಪಷ್ಟ ಇಲ್ಲ. ಆದ್ರೆ ಈ ಬ್ಯಾನ್ಗೆ ಈ ಸಿನಿಮಾದ ಕಥೆನೇ ವಿಲನ್ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಸಿನಿಮಾ ಒಂದು ನೈಜ ಘಟನೆ. ಅಲ್ಲಿ ಪೊಲೀಸರು 25,000 ಜನರನ್ನ ನಿಗೂಢವಾಗಿ ಕೊಲೆ ಮಾಡಿದ್ದಾರೆ ಅಂತ ತೋರಿಸಲಾಗಿತ್ತು. ಆದ್ರೆ ಈಗ ಅದನ್ನ ದಿಢೀರ್ ಅಂತ ರಿಮೂವ್ ಮಾಡಲಾಗಿದೆ. ಇದಕ್ಕೆ ದೇಶಾದ್ಯಂತ ತೀವ್ರ ಪರವಿರೋಧ ಚರ್ಚೆಯಾಗ್ತಿದೆ. ಹಾಗಿದ್ರೆ ಏನಿದು ದಿಲ್ಜಿತ್ ಸಿನಿಮಾದ ಕಥೆ? ನಿಜವಾಗ್ಲೂ ಪೊಲೀಸರೇ 25,000 ಜನರನ್ನ ಕೊಂದ್ರ? 3 ವರ್ಷ ಸೆನ್ಸಾರ್ ಬೋರ್ಡ್ ಈ ಸಿನಿಮಾವನ್ನ ತಡೆದಿದ್ದೇಕೆ? ಬನ್ನಿ ಈ ಸಂಪೂರ್ಣ ವಿವಾದದ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಮೊದಲಿಗೆ ಈ ಚಿತ್ರದ ಬಗ್ಗೆ ಹೇಳ್ಬಿಡ್ತೀವಿ. ಇದರ ನಾಯಕನ ಪಾತ್ರದಲ್ಲಿ ಸಿಂಗರ್ ಹಾಗೂ ಬಾಲಿವುಡ್ ನಟ ದಿಲ್ಜಿತ್ ದೋಸಾಂಜ್ ಅವರು ನಟಿಸಿದ್ದಾರೆ. ಜೊತೆಗೆ ಅರ್ಜುನ್ ರಾಂಪಾಲ್ ಇದರಲ್ಲಿ ತನಿಖಾಧಿಕಾರಿ ಪಾತ್ರ ನಿಭಾಯಿಸಿದ್ದಾರೆ. ಹನೀತ್ ರೆಹಾನ್ ಅನ್ನೋರು ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ. ಅಸಲಿಗೆ ಈ ಸಿನಿಮಾ ಪಂಜಾಬ್ನ ಬ್ಯಾಂಕ್ ಉದ್ಯೋಗಿ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ ಜಸ್ವಂತ್ ಸಿಂಗ್ ಖಾಲ್ರಾ ಅವರ ಲೈಫ್ ಸ್ಟೋರಿ ಆಧಾರಿತ ಸಿನಿಮಾ. 90ರ ದಶಕದಲ್ಲಿ ಪಂಜಾಬ್ನಲ್ಲಿ ಸಾವಿರಾರು ಯುವಕರು ದಿಢೀರ್ ಅಂತ ನಾಪತ್ತೆ ಆಗ್ತಿರೋ ಆರೋಪ ಬರುತ್ತೆ. ಆ ಟೈಮಲ್ಲಿ ಪಂಜಾಬಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಆಡಳಿತ ಇರುತ್ತೆ. ಅಂದ್ರೆ ರಾಜ್ಯದಲ್ಲೂ ಕಾಂಗ್ರೆಸ್ ಆಡಳಿತ ಇತ್ತು. ಕೆಲ ಬಾರಿ ರಾಷ್ಟ್ರಪತಿ ಆಡಳಿತಕ್ಕೂ ಒಳಪಡಿಸಲಾಗಿತ್ತು. ಆಗ ಕೇಂದ್ರದಲ್ಲಿ ಬಹುತೇಕ ಕಾಂಗ್ರೆಸ್ಸೇ ಆಡಳಿತ ಮಾಡ್ತಿತ್ತು. ಆದ್ರೆ ಸರ್ಕಾರ ಹೆಚ್ಚಿನ ಮಾಹಿತಿ ಕೊಡಲ್ಲ. ಹೀಗಾಗಿ ಬ್ಯಾಂಕ್ ಉದ್ಯೋಗಿ ಖಾಲ್ರಾ ರಿಸರ್ಚ್ ಶುರು ಮಾಡ್ತಾರೆ. ಪಂಜಾಬ್ನ ಶವಾಗಾರಗಳ ರಿಜಿಸ್ಟರ್ಗಳನ್ನ ಚೆಕ್ ಮಾಡ್ತಾರೆ. ಆಗ ಹೊರಬಿದ್ದ ಸತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. ಕೇವಲ ತರಣ್ ತಾರಣ್ ಅನ್ನೋ ಜಿಲ್ಲೆಯ 3 ಕೇಂದ್ರಗಳಲ್ಲಿ 2,097 ಯುವಕರನ್ನ ಗುರುತು ಸಿಗದ ದೇಹಗಳು ಅಂತ ಪೊಲೀಸರೇ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅನ್ನೋದನ್ನ ಸಿಬಿಐ ಆಮೇಲೆ ಕನ್ಫರ್ಮ್ ಮಾಡುತ್ತೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಕೂಡ ಈ ಅಕ್ರಮ ಅಂತ್ಯ ಸಂಸ್ಕಾರಗಳ ಪಟ್ಟಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಇದು ನೈಜ ಅಂಕಿಅಂಶ ಅಂತ ಸಾಬೀತುಪಡಿಸಿತ್ತು. ಜೊತೆಗೆ ಪರಿಹಾರನೂ ಕೊಟ್ಟಿತ್ತು. ಆದ್ರೆ ಖಾಲ್ರಾ ಕಲೆ ಹಾಕಿದ್ದ ಡೇಟಾ ಪ್ರಕಾರ ಇಡೀ ಪಂಜಾಬ್ನಾದ್ಯಂತ ಹೀಗೆ ಫೇಕ್ ಎನ್ಕೌಂಟರ್ಗಳಲ್ಲಿ ಸತ್ತವರ ಸಂಖ್ಯೆ 25,000ಕ್ಕೂ ಹೆಚ್ಚು. ಇಷ್ಟು ಮಾತ್ರ ಅಲ್ಲ, ಖಾಲ್ರಾ ಮತ್ತೊಂದು ಆಘಾತಕಾರಿ ಆರೋಪ ಮಾಡಿದ್ರು. ಯಾರು ಈ ಫೇಕ್ ಎನ್ಕೌಂಟರ್ಗಳಿಗೆ ಸಪೋರ್ಟ್ ಮಾಡ್ಲಿಲ್ವೋ ಅಂತಹ ಸುಮಾರು 2,000 ಪೊಲೀಸ್ ಅಧಿಕಾರಿಗಳನ್ನ ಕೂಡ ಸಾಯಿಸಲಾಗಿದೆ ಅನ್ನೋ ರಿಪೋರ್ಟ್ ಅನ್ನ ಖಾಲ್ರಾ ಕೊಟ್ಟಿದ್ರು. ಇಲ್ಲಿ ಈ ಆರೋಪ ಬರೋಕೆ ಮೂಲ ಕಾರಣ ಇಂದಿರಾ ಗಾಂಧಿ ಹತ್ಯೆ. ಜೂನ್ 1984ರಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರದ ಮೇಲೆ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ಇಡೀ ಪಂಜಾಬನ್ನ ಬೆಚ್ಚಿ ಬೀಳಿಸಿತ್ತು. ಸೇನೆಯ ಅಧಿಕೃತ ಲೆಕ್ಕದ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ 83 ಯೋಧರು ಹುತಾತ್ಮರಾಗಿ 1,592ಕ್ಕೂ ಹೆಚ್ಚು ಉಗ್ರರನ್ನ ಸೆರೆಹಿಡಿಯಲಾಗಿತ್ತು. ಇದಾದ ಬೆನ್ನಲ್ಲೇ ಜೂನ್ ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಆಪರೇಷನ್ ಉಡ್ರೋಸ್ ಶುರುವಾಯಿತು. ಈ ಆರ್ಮಿ ಆಪರೇಷನ್ನಿಂದಾಗಿ ಬರೋಬ್ಬರಿ 5,000ದಿಂದ 8,000 ಯುವಕರು ನಾಪತ್ತೆಯಾದ್ರು ಅಥವಾ ಸಾವನ್ನಪ್ಪಿದ್ರು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರೋ ದೊಡ್ಡ ಕಹಿ ಸತ್ಯ. ಇದಾದ್ಮೇಲೆ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಆಗ ಸಿಖ್ರ ಮೇಲೆ ದೌರ್ಜನ್ಯ ನಡೆದು ಸಾವಿರಾರು ಜನರನ್ನ ಹತ್ಯೆ ಮಾಡಲಾಯಿತು. ಇದಾದ ನಂತರ ಖಲಿಸ್ತಾನಿ ಉಗ್ರರು ಇದನ್ನ ಭಾರತದ ವಿರುದ್ಧ ದ್ವೇಷವಾಗಿ ಬೆಳೆಸಿಕೊಂಡ್ರು. ಪಂಜಾಬಲ್ಲಿ ಹಿಂಸಾಚಾರಕ್ಕೆ ಮುಂದಾದ್ರು. ಇದನ್ನ ಹತ್ತಿಕ್ಕೋಕೆ ಅಂತೇಳಿ 1986 ಮತ್ತು 1988ರಲ್ಲಿ ಆಪರೇಷನ್ ಬ್ಲ್ಯಾಕ್ ಥಂಡರ್ 1 ಮತ್ತು 2 ಕೂಡ ನಡೆಯುತ್ತೆ. ಈ ಆಪರೇಷನ್ಗಳ ನಂತರ ಪಂಜಾಬ್ ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಪವರ್ ಸಿಗುತ್ತೆ. 1988ರಲ್ಲಿ KPS ಗಿಲ್ ಪಂಜಾಬ್ನ DGP ಆಗ್ತಾರೆ. ಉಗ್ರರನ್ನ ಸದೆಬಡಿಯೋಕೆ ಗಿಲ್ ಒಂದು ಬೌಂಟಿ ಸಿಸ್ಟಮ್ ಅಂದ್ರೆ ತಲೆದಂಡದ ಸಿಸ್ಟಮ್ ತರ್ತಾರೆ. ಅದರ ಅಡಿಯಲ್ಲಿ ಒಬ್ಬ ಉಗ್ರನನ್ನ ಕೊಂದ್ರೆ ಪೊಲೀಸರಿಗೆ 50,000 ಬಹುಮಾನ ಅಂತ ಹೇಳಲಾಗುತ್ತೆ. ಈ ರಿವಾರ್ಡ್ಗಾಗಿಯೇ ವರ್ಷಕ್ಕೆ 1.13 ಕೋಟಿ ರೂಪಾಯಿ ಮೀಸಲಿಡ್ತಾರೆ ಆ ಕಾಲದಲ್ಲಿ. 1992ರ ಇಂಡಿಯಾ ಟುಡೇ ರಿಪೋರ್ಟ್ ಪ್ರಕಾರ ಈ 50,000 ಕ್ಯಾಶ್ ರಿವಾರ್ಡ್ ಆಸೆಗೆ ಪೊಲೀಸರು ಹಣದ ಬೇಟೆಗಾರರಾಗಿ ಬದಲಾದ್ರು. ಈ ಟೈಮಲ್ಲಿ ಬಂದ ಒಂದು ಆರೋಪ ಏನಂದ್ರೆ
ಪೊಲೀಸರು ಸಾಕಷ್ಟು ಯುವಕರನ್ನ ಎತ್ಕೊಂಡು ಹೋಗಿ ಉಗ್ರರು ಅಂತ ಹಣೆಪಟ್ಟಿ ಕಟ್ಟಿ ಎನ್ಕೌಂಟರ್ ಮಾಡಿ ದುಡ್ಡು ಮಾಡೋ ದಂಧೆ ಶುರು ಮಾಡಿದ್ರು ಅಂತ ಹೇಳಲಾಯ್ತು. ಇದು ಇವತ್ತಿಗೂ ದೊಡ್ಡ ವಿವಾದ ಆಗಿ ಉಳ್ಕೊಂಡಿದೆ. ಅದನ್ನೇ ಈ ಚಿತ್ರದಲ್ಲಿ ಆಗೆ ಹೋಗಿದೆ ಅಂತ ತೋರಿಸಲಾಗಿತ್ತು. ಸೊ ಇದರ ಬಗ್ಗೆ ತನಿಖೆ ಮಾಡಿದ ಜಸ್ವಂತ್ ಸಿಂಗ್ ಖಾಲ್ರಾ 1995ರ ಏಪ್ರಿಲ್ ಜೂನ್ ಸಮಯದಲ್ಲಿ ಕೆನಡಾಗೆ ಹೋಗ್ತಾರೆ. ಅಲ್ಲಿನ ಪಾರ್ಲಿಮೆಂಟ್ ಹಿಲ್ನಲ್ಲಿ ನಿಂತು ಐ ಚಾಲೆಂಜ್ ದ ಡಾರ್ಕ್ನೆಸ್, ನಾನು ಈ ಕತ್ತಲನ್ನ ಪ್ರಶ್ನಿಸ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಪಂಜಾಬ್ನಲ್ಲಿ ಆಗ್ತಿರೋ ಸಾವುಗಳ ಬಗ್ಗೆ ವಿಶ್ವ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಇದಾದ ಕೆಲವೇ ತಿಂಗಳಲ್ಲಿ 1995ರ ಸೆಪ್ಟೆಂಬರ್ 6 ಖಾಲ್ರಾ ತಮ್ಮ ಮನೆಯ ಆಚೆ ಕಾರ್ ತೊಳಿತಿರ್ತಾರೆ. ದಿಢೀರಂತ ಬಂದ ಪೊಲೀಸರು ಅವರನ್ನ ಕಿಡ್ನಾಪ್ ಮಾಡಿ ಜಬಲ್ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಖಾಲ್ರಾ ಜೀವಂತವಾಗಿ ವಾಪಸ್ ಬರ್ಲೇ ಇಲ್ಲ. ಹಾಗಂತ ಇದು ಆರೋಪ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಸಾಬೀತಾಗಿದೆ. ಅಪಹರಣಕ್ಕೊಳಗಾದ ನಂತರ ಖಾಲ್ರಾ ಪತ್ನಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ಆದೇಶ ಕೊಡುತ್ತೆ. ಫೈನಲ್ ಆಗಿ 2005 ಮತ್ತು 2007ರಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ನಂತರ ಪೊಲೀಸರೇ ಈ ಕೆಲಸ ಮಾಡಿದ್ದು ಪ್ರೂವ್ ಆಗುತ್ತೆ. ಜಸ್ಪಾಲ್ ಸಿಂಗ್, ಅಮರ್ಜಿತ್ ಸಿಂಗ್, ಸತ್ನಾಮ್ ಸಿಂಗ್, ಸುರಿಂದರ್ ಪಾಲ್, ಜಸ್ಬೀರ್ ಸಿಂಗ್ ಮತ್ತು ಪ್ರಿತಿಪಾಲ್ ಸಿಂಗ್ ಅನ್ನೋ ಪೊಲೀಸ್ ಅಧಿಕಾರಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಇನ್ನು ಡಿಜಿಪಿ ಆಗಿದ್ದ ಕೆಪಿಎಸ್ ಗಿಲ್ ಹೆಸರು ಕೂಡ ಈ ಕೇಸ್ನಲ್ಲಿ ತಳುಕು ಹಾಕೊಂಡಿದ್ದಾದ್ರೂ ಅವ್ರ ಮೇಲೆ ಯಾವತ್ತೂ ಕೇಸ್ ಪ್ರೂವ್ ಆಗ್ಲಿಲ್ಲ. ಸೊ ಇದನ್ನೆಲ್ಲ ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಸೊ ಇಂಥ ಸೂಕ್ಷ್ಮ ವಿಚಾರವನ್ನ ಹಾಗೆ ಜನರ ಮುಂದೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಸಿಬಿಎಫ್ಸಿ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಈ ಚಿತ್ರಕ್ಕೆ ಅನುಮತಿ ಕೊಡ್ಲಿಲ್ಲ. ರಾಷ್ಟ್ರೀಯ ಭದ್ರತೆ, ಧಾರ್ಮಿಕ ಸೂಕ್ಷ್ಮತೆ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಆರಂಭದಲ್ಲಿ ಸೆನ್ಸಾರ್ ಬೋರ್ಡ್ 21 ಕಟ್ಸ್ ಹೇಳ್ತು. ನಂತರ ಕೊನೆಗೆ ಬರೋಬ್ಬರಿ 127 ಕಟ್ಸ್ ಹೇಳ್ತು. ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಹೀರೋ ಹೆಸರು ಖಾಲ್ರಾ ಅಂತ ಇರಬಾರ್ದು, ಪಂಜಾಬ್ ಅನ್ನೋ ಪದಾನೇ ಬಳಸಬಾರ್ದು, ಪಂಜಾಬ್ ಪೊಲೀಸ್ ಅಂತ ಎಲ್ಲೂ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಲಾಗಿತ್ತು. ಯಾಕಂದ್ರೆ ಇದೆಲ್ಲ ಆ ಭಾಗದಲ್ಲಿ ಜನರನ್ನ ಕೆರಳಿಸೋ ವಿಚಾರ ಆಗ್ಬಿಡುತ್ತೆ ಅಂತ. ಹಾಗೆ ನೋಡಿದ್ರೆ ಈ ಸಿನಿಮಾದ ಟೈಟಲ್ ಕೂಡ ಬೇರೆನೇ ಇತ್ತು. ಈ ಸಿನಿಮಾಗೆ ಗಲ್ಲುಗಾರ ಅಥವಾ ಮಾರಣ ಹೋಮ ಅಂತ ಹೆಸರಿಟ್ಟಿದ್ರು. ಇದನ್ನೆಲ್ಲ ತೆಗ್ಸಿದ್ರು. ಆಮೇಲೆ ಇದಕ್ಕೆ ಪಂಜಾಬ್ 95 ಅಂತ ಹೆಸರಿಡಲಾಗಿತ್ತು. 2023ರಲ್ಲಿ ಪ್ರತಿಷ್ಠಿತ ಟೊರೊಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ TIFF ನಲ್ಲೂ ಈ ಸಿನಿಮಾ ಪ್ರೀಮಿಯರ್ ಆಗ್ಬೇಕಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ರಾಜಕೀಯ ಒತ್ತಡದಿಂದ ಅಲ್ಲಿಂದಲೂ ಸಿನಿಮಾವನ್ನ ತೆಗೆದು ಹಾಕಿದ್ರು. ಕೊನೆಗೆ ಬೇಸತ್ತ ಚಿತ್ರತಂಡ ಟೈಟಲ್ ಅನ್ನ ಸಟ್ಲೇಜ್ ಅಂತ ಬದಲಾಯಿಸಿದ್ರು. ಅಂದ್ರೆ ಒಟ್ಟು 3 ವರ್ಷಗಳ ಕಾಲ ಇದು ಹೀಗೆ ನಡ್ಕೊಂಡ್ ಬಂದಿತ್ತು. ಆದ್ರೆ ಈಗ ಅಂದ್ರೆ ಪಂಜಾಬ್ ಚುನಾವಣೆಗೆ ಕೆಲವೇ ತಿಂಗಳುಗಳು ಇರೋ ಟೈಮಲ್ಲಿ ಇದನ್ನ OTTಗೆ ಬಿಟ್ರು. ಇಲ್ಲಿ ಥಿಯೇಟರ್ಗೆ ಹೋದ್ರೆ ಸೆನ್ಸಾರ್ ಕಿರಿಕಿರಿ ಅಂತ ಹೇಳಿ ಚಿತ್ರತಂಡ ಯಾವುದೇ ಕಟ್ಸ್ ಇಲ್ಲದೆ ಡೈರೆಕ್ಟ್ ಆಗಿ ZEE5 OTTಯಲ್ಲಿ ಜುಲೈ 3ಕ್ಕೆ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಕೇವಲ 48 ಗಂಟೆ. ಆ ಲೆವೆಲ್ನ ಕರಾಳತೆಯನ್ನ ಸ್ಕ್ರೀನ್ ಮೇಲೆ ನೋಡಿದ ಜನ ದಂಗಾಗಿ ಹೋದ್ರು. ಆದ್ರೆ ಜುಲೈ 5ಕ್ಕೆ ZEE5 ಇದನ್ನ ಇಂಡಿಯಾದಲ್ಲಿ ಮಾತ್ರ ದಿಢೀರಂತ ಬ್ಲಾಕ್ ಮಾಡ್ತು. ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ZEE5 ಏನು ನಿಖರ ಕಾರಣ ಕೊಟ್ಟಿಲ್ಲ. ಆದ್ರೆ ಪ್ರಸ್ತುತ ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಂಡು ಸಿನಿಮಾವನ್ನ ತಾತ್ಕಾಲಿಕವಾಗಿ ತಡೆದಿದ್ದೀವಿ ಅಂತ ಮಾತ್ರ ಹೇಳಿದೆ. ಆದ್ರೆ ಇಲ್ಲಿ ಸಿನಿಮಾಗೆ ನಿರ್ಬಂಧ ಹಾಕಿದ ನಂತರನೇ ಈ ವಿಷಯ ಜೋರಾಗಿ ಚರ್ಚೆಯಾಗ್ತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ನಾಯಕ ನಟ ದಿಲ್ಜಿತ್ ದೋಸಾಂಜ್, ನಾನು ಕತ್ತಲನ್ನ ಪ್ರಶ್ನಿಸ್ತೀನಿ, ಜಸ್ವಂತ್ ಸಿಂಗ್ ಖಾಲ್ರಾಗೆ ಏನಾಯ್ತೋ ಅದೇ ಈ ಸಿನಿಮಾಗೂ ಈಗ ಆಗ್ತಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವುದಾದ್ರೂ ವಿಚಾರವನ್ನ ಜನರಿಗೆ ಗೊತ್ತಾಗಬಾರ್ದು ಅಂತ ಬಲವಂತವಾಗಿ ಮುಚ್ಚಿಡೋಕೆ ಹೋದ್ರೆ ಅದು ಮುಚ್ಚಿ ಹೋಗೋ ಬದಲು ಇನ್ನೂ 10 ಪಟ್ಟು ಜಾಸ್ತಿ ವೈರಲ್ ಆಗುತ್ತೆ. ಇದನ್ನೇ ಸ್ಟ್ರೇಸ್ ಅಂಡ್ ಎಫೆಕ್ಟ್ ಅಂತ ಕರೀತಾರೆ. ಈಗ ಸಟ್ಲೇಜ್ ಸಿನಿಮಾಗೂ ಅದೇ ಆಗ್ತಿದೆ. ಬ್ಯಾನ್ ಆಗೋಕೆ ಮುಂಚೆ ಸುಮ್ಮನಿದ್ದವರು ಕೂಡ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಅಂತ ಈಗ ಕ್ಯೂರಿಯಾಸಿಟಿಯಿಂದ ಹುಡುಕಿ ಓದ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯವಾಗಿಯೂ ಇದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಶಿರೋಮಣಿ ಅಕಾಲಿದಳ SAD ಅಧ್ಯಕ್ಷ ಸುಖ್ಬೀರ್ ಸಿಂಗ್ ಬಾದಲ್ ಸಟ್ಲೇಜ್ ಸಿನಿಮಾವನ್ನ ಬ್ಯಾನ್ ಮಾಡಿರೋದು ಶಾಕಿಂಗ್, ಇದು ಪಂಜಾಬ್ನ ನೋವಿನ ಇತಿಹಾಸವನ್ನ ಧೈರ್ಯವಾಗಿ ತೋರಿಸಿತ್ತು ಅಂತ ಹೇಳಿದ್ದಾರೆ. ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಥವಾ SGPC ಕೂಡ ಈ ಬ್ಯಾನ್ ಅನ್ನ ಖಂಡಿಸಿದೆ. ಸದ್ಯ ಕೇಂದ್ರ ಸರ್ಕಾರ ಇಲ್ಲಿ ತನಕ ಅಫಿಷಿಯಲ್ ಆಗಿ ಏನೂ ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ ಸರ್ಕಾರದ ಮೂಲಗಳು ಮಾತ್ರ ಸಿನಿಮಾದಲ್ಲಿರೋ ಕೆಲ ಅಂಶಗಳನ್ನ ಭಾರತ ವಿರೋಧಿ ಶಕ್ತಿಗಳು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇತ್ತು. ಈ ಸಿನಿಮಾಗೆ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋಕೆ ಸೆನ್ಸಾರ್ ಬೋರ್ಡ್ ಒಪ್ಪಿರ್ಲಿಲ್ಲ. ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ OTTಗೆ ತಂದ್ರು ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲರ ಕೈಲೂ ಮೊಬೈಲ್ ಇರೋ ಈ ಕಾಲದಲ್ಲಿ OTTಗೆ ಬಿಟ್ರೇನು ಥಿಯೇಟರ್ಗೆ ಬಿಟ್ರೇನು ಎರಡೂ ಒಂದೇ ಅಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆ ಪಂಜಾಬಲ್ಲಿ ಎಲೆಕ್ಷನ್ ಬಿಸಿ ಹೆಚ್ಚಾಗ್ತಿರೋ ಟೈಮಲ್ಲಿ ಈ ಬೆಂಕಿ ಕೂಡ ಬಿದ್ದಿದೆ. ಹಾಗಾದ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.